ದೃಶ್ಯಂ 3 ಈ ಒಂದು ಮೂವಿ ಎಷ್ಟು ಕಲೆಕ್ಟ್ ಮಾಡೈತಿ, ಆನಂತರ ಇದರ ಬಜೆಟ್ ಎಷ್ಟ, ಇದು ಇಷ್ಟೇ ಕಲೆಕ್ಟ್ ಮಾಡ್ತು ಅನ್ನೋ ಎಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಇಂದಿನ ಈ ವಿಡಿಯೋದಾಗ ನಾವು ತಿಳ್ಕೊಳ್ಳೋಣ. ಮೊದಲನೇ ನಾವು ತಿಳಿಸೋದಂದ್ರೆ ಇದರ ಒಂದು ಕಲೆಕ್ಷನ್ ಡೀಟೇಲ್ಸ. ಬರ್ರಿ ಇದರ ಕಲೆಕ್ಷನ್ ಬಗ್ಗೆ ಫಾಸ್ಟಾಗಿ ಮಾತಾಡೋಣ. ದೃಶ್ಯಂ 3 ಮೂವಿ ಮೊದಲನೆಯ ದಿನ 15,85,00,000 ರೂಪಾಯಿಯನ್ನು ಸಂಪಾದನೆ ಮಾಡ್ತೈತಿ. ಎರಡನೆಯ ದಿನ ಒಂದು 11 ಕೋಟಿ, ಮೂರನೆಯ ದಿನ 13 ಕೋಟಿ, ನಾಲ್ಕನೆಯ ದಿನಕ್ಕೂ ಕೂಡ 13 ಕೋಟಿ, ಆನಂತರ ಐದನೇ ದಿನಕ್ಕೆ ಬರ್ತಾ ಇದ್ದಂಗೆ 7 ಕೋಟಿ, ಆರನೇ ದಿನ 6 ಕೋಟಿ, ಏಳನೇ ದಿನ 6 ಕೋಟಿ, ಎಂಟನೇ ದಿನ 6 ಕೋಟಿ, ಒಂಬತ್ತನೆಯ ದಿನಕ್ಕೆ ಬಂದರೆ 4 ಕೋಟಿ, ಹತ್ತನೆಯ ದಿನ 5 ಕೋಟಿ. ಇವತ್ತು ಪ್ರೆಸೆಂಟ್ ರನ್ನಿಂಗ್ ಐತಿ. ಈಗ 37 ಲಕ್ಷ ಸಂಪಾದನೆ ಕೂಡ ಮಾಡೈತಿ. ಅಂದ್ರೆ ದೃಶ್ಯಂ 3ದ ಹವಾ ಇಲ್ಲಿ ಮಟನೂ ಕಡಿಮೆ ಆಗ್ತಾ ಇಲ್ಲ. ಇದು ಓವರಾಲ್ ಆಗಿ ನಾವು ನೋಡೋದಾದ್ರೆ ಓವರಾಲ್ ಆಗಿ ಇಂಡಿಯನ್ ನೆಟ್ವರ್ಕ್ ನಾವು ನೋಡೋದಾದ್ರೆ ಸುಮಾರು 91 ಕೋಟಿ, ಆನಂತರ ಇತರ ಹೋಗಿ ನೋಡೋದಾದ್ರೆ ಕ್ರಾಸ್ ನೆಟ್ವರ್ಕ್ ನೋಡೋದಾದ್ರೆ 106 ಕೋಟಿ ರೂಪಾಯಿಯನ್ನು ಇದು ಕಲೆಕ್ಟ್ ಮಾಡೈತಿ. ಅಂದ್ರೆ ಇದರ ಅರ್ಥ ಇಷ್ಟ, ಈ ಒಂದು ಮೂವಿದ ಹೈಪ್ ಎಷ್ಟು ಲೆವೆಲ್ ಒಳಗೈತಿ. ಅದರೊಳಗೂ ಮೋಹನ್ ಲಾಲ್ ಅವರ ಒಂದು ಈಗ ಪ್ರೀವಿಯಸ್ ಆಗಿ ಒಂದು ಭಾಳಷ್ಟು ವೀಕ್ ಇರುವಂಥ ಮೂವಿಯನ್ನು ನೀಡಿದ್ರು. ಬಟ್ ಈ ದೃಶ್ಯಂ ಅನ್ನೋ ಒಂದು ಯೂನಿವರ್ಸ್ ಐತಲ್ಲ, ಅದು ಹೆಂಗೆ ಮಟ್ಟಿಗೆ ಹವಾಮಾನ ಐತಿ ಅನ್ನೋಕೆ ಈ ಒಂದು ಮೂವಿದ ಕಲೆಕ್ಷನ್ ಕೂಡ ಸಾಕ್ಷಿಯಾಗೈತಿ. ಅಂದ್ರೆ 106 ಕೋಟಿ ಇದೊಂದು ಸಣ್ಣ ಅಮೌಂಟ್ ಅಲ್ಲ, ಭಾಳಷ್ಟು ಬಿಗ್ ಅಮೌಂಟು ಅಂತ ಹೇಳ್ಬೋದು. ಅಂದ್ರೆ ಇದು ಇಷ್ಟು ಕಲೆಕ್ಟ್ ಮಾಡೋಕ್ಕೆ ರೀಸನ್ ಏನಂದ್ರೆ, ಫಸ್ಟ್ ರೀಸನ್ನ ಈ ಒಂದು ಮೂವಿದ ಸ್ಟೋರಿ ಲೈನ್ ಭಾಳಷ್ಟು ಚಲೋ ಸ್ಟೋರಿ ಲೈನ್ ಐತಿ. ಅದ್ರೊಳಗೆ ನಾವು ದೃಶ್ಯಂ 2 ಒಳಗೆ ಹೆಂಗೆ ಯಾವ ರೀತಿಯಾಗಿ ಒಂದು ಎಂಡಿಂಗನ್ನು ಕೊಟ್ಟಿದ್ರು, ಆನಂತರ ದೃಶ್ಯಂ ಒಳಗೆ ಯಾವ ರೀತಿಯಾಗಿ ಎಂಡಿಂಗ್ ಕೊಟ್ಟಿದ್ರು, ಸೇಮ್ ಎಕ್ಸಾಕ್ಟಾಗಿ ಇದಕ್ಕೂ ಕೂಡ ಒಂದು ಸೂಟೇಬಲ್ ಎಂಡಿಂಗನ್ನು ನೀಡಿದರು. ಆ ಒಂದು ಸಸ್ಪೆನ್ಸ, ಆ ಥ್ರಿಲ್ಲ ಎಲ್ಲವನ್ನು ಈ ಒಂದು ಮೂವಿ ನಮಗೆ ಡೆಫಿನೆಟಾಗಿ ಫೀಲ್ ಮಾಡಿಸ್ತೈತಿ. ಅದ ಕಾರಣಕ್ಕೆ ಇಂದಿನ ಈ ಒಂದು ಮೂವಿ ಇಷ್ಟು ಮಟ್ಟಿಗೆ ಕಲೆಕ್ಟ್ ಕೂಡ ಮಾಡೈತಿ. ಆನಂತರ ಈ ಮೂವಿ ನಾವು ಓವರಾಲ್ ಆಗಿ ಬಜೆಟ, ಆನಂತರ ಶೋಗಳ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೂವಿದ ಬಜೆಟ್ ಮಾತಾಡೋಣ ಫಸ್ಟ್. ಈ ಒಂದು ಮೂವಿ ಅಪ್ರಾಕ್ಸಿಮೇಟಾಗಿ ನೋಡೋದಾದ್ರೆ ಒಂದು 100 ಕೋಟಿ ಬಜೆಟು ಕ್ರಿಯೇಟ್ ಆಗಿರಬಹುದು. ಆನಂತರ ಮೋಹನ್ ಲಾಲ್ ಅವ್ರಿಗಿನ ಈ ಒಂದು ಮೂವಿ ತೆಗಿಯೋಕೆ 20 ಕೋಟಿ ಕೂಡ ಚಾರ್ಜ್ ಮಾಡಿದ್ದಾರೆ ಅಂತೇಳಿ ಒಂದು ಅಫಿಷಿಯಲ್ ನ್ಯೂಸ್ ಕೂಡ ಐತಿ. ಅಂದರೆ ಇಷ್ಟು ಕಲೆಕ್ಟ್ ಮಾಡೋಕೆ ಈ ಒಂದು ಬಜೆಟ್ ಕೂಡ ಕಾರಣ ಅಂತ ಹೇಳ್ಬೋದು. ಒಂದು ಚಲೋ ಬಜೆಟು ನಿರ್ಮಾಣ ಆದ್ದರಿಂದ ಇಷ್ಟು ಮಟ್ಟಿಗೆ ಕಲೆಕ್ಟ್ ಡೆಫಿನೆಟಾಗಿ ಮಾಡೈತಿ. ಓಕೆ, ಇದಾಗಿತ್ತು ನಮ್ಮ ದೃಶ್ಯಂ 3 ಮೂವಿದ ಒಂದು ಕಲೆಕ್ಷನ್ನ, ಆನಂತರ ಒಂದು ಸಾಲ್ ಮಟ್ಟಿಗೆ ಬಜೆಟ್ ಡೀಟೇಲ್ಸ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟೋಗ್ರಿ.